ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ 12 ನರಿ ದ್ರಾಕ್ಷಿ ಟೊಮೊಟೊ ಎಂಬ ಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ. ಮಕ್ಕಳ, ನಿಮಗೆ ಗೊತ್ತಿದೆ ಅತ್ಯಂತ ಹುಳಿ ಇರುವಂತಹ 2 ಪದಾರ್ಥಗಳ ಹೆಸರು ಹೇಳಿ ನೋಡೋಣ. ಹುಣಸೆ ಹಣ್ಣು ಮತ್ತು ಯಾವುದು ಇನ್ನೊಂದು ಯಾವುದು ಹುಳಿ ಇರುತ್ತೆ? ದ್ರಾಕ್ಷಿ. ಈಗ ಅದೇ ದ್ರಾಕ್ಷಿ ಬಗ್ಗೆ ಈ ಪಾಠ ಇದೆ, ಅದನ್ನು ಗಮನಿಸುತ್ತಾ ಹೋಗೋಣ. ಈ ಪಾಠವನ್ನು ಬರೆದವರು MG ನಾಗರಾಜರಾವ್. ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳಿದರು, ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಎಂದು. ಅದಕ್ಕೆ ರಾಮು, ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ಹೀಯಾಳಿಸಿದ ಕತೆ ಅಲ್ಲವಾ? ಉತ್ತರಿಸಿದ ಗುರುಗಳು. ಹೌದು, ಅದೇ ಕತೆ. ನೀನು ಹೇಗೆ ಹೇಳುತ್ತೀಯೋ ಹೇಳು ಎಂದರು. ರಾಮು ಕತೆ ಹೇಳಲು ಪ್ರಾರಂಭಿಸಿದ. ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು. ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು. ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಹಬ್ಬಿಸಿದರು. ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲುಗಳಾಗಿ ನೇತು ಬಿದ್ದಿದ್ದವು. ಅವುಗಳನ್ನು ಕಂಡು ನರಿಯ ಬಾಯಲ್ಲಿ ನೀರೂರಿತು. ಅವನ್ನು ತಿನ್ನುವ ಬಯಕೆ ಮೂಡಿತು. ಆದರೆ ಯಾವ ಗೊಂಚಲು ಬಾಯಿಗೆ ಎಟುಕುತ್ತಿರಲಿಲ್ಲ. ನರಿ ನೆಗೆದು ಪ್ರಯತ್ನಪಟ್ಟಿತು, ಆದರೂ ಪ್ರಯೋಜನವಾಗಲಿಲ್ಲ. ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರುವ ಪ್ರಯತ್ನ ಮಾಡಿತು. ಅದು ವ್ಯರ್ಥವಾಯಿತು. ನರಿ ನಿರಾಸೆಯಿಂದ ಹೊರಕ್ಕೆ ಬಂತು. ಹೆಜ್ಜೆ ಹಾಕುತ್ತಾ ಅದು ಹೀಗೆ ಯೋಚಿಸಿತು, ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ. ಹೊಟ್ಟೆಯೊಳಗೆ ಹೋದರೆ ರೋಗವೂ ಬರುತ್ತದೆ. ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದು ಒಳ್ಳೆಯದೇ ಆಯಿತು. ಆದರೆ ಈ ದ್ರಾಕ್ಷಿಗಳು ನಿಜಕ್ಕೂ ರುಚಿಕರವಾಗಿದ್ದವು, ಪುಷ್ಟಿಕರವಾಗಿದ್ದವು. ಈ ಕಥೆಯನ್ನು ಕೇಳಿಯೇ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನ್ನಿಸುತ್ತದೆ. ಈಗ ಇದರ ಭಾವಾರ್ಥವನ್ನು ಹಾಗೆ ಗಮನಿಸುತ್ತಾ ಹೋಗೋಣ. ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳಿದರು. ಒಂದಿನ ಏನು ಮಾಡಿದ್ರು? ಗುರುಗಳು ರಾಮುನ ಎಬ್ಬರಿಸ್ತಾರೆ. ಕೇಳ್ತಾರೆ, ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ರಾಮು ಎಂದು ಕೇಳಿದಾಗ ಅದಕ್ಕೆ ರಾಮು ಹೇಳ್ತಾನೆ, ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ಹೀಯಾಳಿಸಿದ ಕತೆ ಅಲ್ವೇ ಗುರುಗಳೇ ಅಂತ ಹೇಳ್ತಾನೆ. ಹೌದು ಕಣೋ, ಅದೇ ಅಂತ ಹೇಳ್ತಾರೆ. ನೀನು ಹೇಗೆ ಹೇಳುತ್ತೀಯ ಹೇಳು, ನಿನಗೆ ಗೊತ್ತಿದೆ ಅಲ್ವಾ ಕತೆ, ನೀನು ಹೆಂಗೆ ಹೇಳ್ತೀಯ ಹೇಳಪ್ಪ ನೋಡೋಣ. ರಾಮು ಕತೆ ಹೇಳಲು ಪ್ರಾರಂಭಿಸಿದ. ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು. ಒಂದು ನರಿ ಏನಾಯಿತು? ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯ್ತಂತೆ. ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು. ಅಲ್ಲಿ ಏನು ಬೆಳೆದಿದ್ರು? ಒಂದು ದ್ರಾಕ್ಷಿಯನ್ನು ಬೆಳೆದಿದ್ದರು. ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಹಬ್ಬಿಸಿದರು. ದ್ರಾಕ್ಷಿಗಳನ್ನೆಲ್ಲ ಏನು ಮಾಡಿದರು? ಬಳ್ಳಿಗಳನ್ನು ಮಾಡಿಬಿಟ್ಟು ದ್ರಾಕ್ಷಿ ಬಳ್ಳಿಗಳು ಬಿದಿರುಗಳನ್ನು ಹಂದರಗಳ ಮೇಲೆ ಹಬ್ಬಿಸಿದ್ರು. ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲುಗಳಾಗಿ ನೇತು ಬಿದ್ದಿದ್ದ ಗೊಂಚಲು ರಾಶಿ ದ್ರಾಕ್ಷಿ ಇತ್ತು. ಅವನ್ನು ತಿನ್ನುವ ಬಯಕೆ ಮೂಡಿತು. ಅದನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಮಾಡಿತು. ಯಾರಿಗೆ? ನರಿಗೆ. ಆದರೆ ಯಾವ ಗೊಂಚಲು ಬಾಯಿಗೆ ಎಟುಕುತ್ತಿರಲಿಲ್ಲ. ಜಂಪ್ ಮಾಡಿತದು. ಯಾವ ಗೊಂಚಲು ಬಾಯಿಗೆ ಸಿಗ್ತಾನೆ ಇರಲಿಲ್ಲ. ಜಂಪ್ ಮಾಡಿ ಸಾಕಾಯಿತು. ಅಯ್ಯೋ ದೇವ್ರೆ, ಸಿಗ್ತಾ ಇಲ್ವಲ್ಲ ಅಂಥೇಳಿ ಇದು ಮಾಡ್ತಾ ಪೇಚಾಡ್ತಿದೆ. ನರಿ ನೆಗೆದು ಪ್ರಯತ್ನ ಪಟ್ಟಿತು, ಆದರೂ ಪ್ರಯೋಜನವಾಗಲಿಲ್ಲ. ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರುವ ಪ್ರಯತ್ನ ಮಾಡಿತು. ಓಡಿ ಬರುತ್ತೆ, ಅಲ್ಲಿಂದ ಜಂಪ್ ಮಾಡಿ ತಿನ್ನೋಣ ಅಂತ ಬರುತ್ತೆ, ಅದು ಸಿಗಲಿಲ್ಲ. ಆಮೇಲೆ ಏನು ಮಾಡ್ತಾನೆ? ನರಿ ನಿರಾಸೆಯಿಂದ ಹೊರಕ್ಕೆ ಬಂತು. ಹೆಜ್ಜೆ ಹಾಕುತ್ತಾ ಅದು ಹೀಗೆ ಯೋಚಿಸಿತು, ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಈ ದ್ರಾಕ್ಷಿಗಳೆಲ್ಲ ಹುಳಿ ಅಲ್ವಾ, ಇವನ್ನು ತಿಂದರೆ ನಾಲಿಗೆ ಈ ದ್ರಾಕ್ಷಿ ತುಂಬ ಹುಳಿ, ಇದನ್ನು ತಿಂದರೆ ನಾಲಿಗೆ ಕೆಟ್ಟೋಗುತ್ತೆ, ಬೇಡ ಅಂಥೇಳಿ ಒಟ್ಟೊಳಗೆ ಹೋದರೆ ರೋಗವು ಬರುತ್ತೆ, ಚೆನ್ನಾಗಿಲ್ಲ, ಏನೋ ತಿಂದುಬಿಟ್ರೆ ರೋಗ ಬಂದುಬಿಟ್ರೆ ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದು ಒಳ್ಳೆಯದೇ ಆಯಿತು, ನನಗೆ ಸಿಕ್ಕಿಲ್ಲದು ಒಳ್ಳೆಯದಾಯ್ತಪ್ಪ ಅಂದ್ಕೊಂಡು ಸುಮ್ಮನೆ ಹೋಗುತ್ತೆ. ಆದರೆ ಆ ದ್ರಾಕ್ಷಿಗಳು ನಿಜಕ್ಕೂ ರುಚಿಕರವಾಗಿದ್ದವು, ಪುಷ್ಟಿಕರವಾಗಿದ್ದವು. ಅದು ತುಂಬ ರುಚಿಯಾಗಿತ್ತು, ತುಂಬ ಆಹಾರ ಪುಷ್ಟಿಕರವಾಗಿತ್ತು.
ಈ ಕಥೆಯನ್ನು ಕೇಳಿಯೇ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನ್ನಿಸುತ್ತದೆ ಅಲ್ವಾ. ಈ ಈ ಕಥೆಯನ್ನು ಕೇಳಿ ಒಂದು ಗಾದೆ ಹುಟ್ಕೊಂಡಿರ್ಬೋದು. ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನ್ನಿಸುತ್ತಿದೆ. ಈಗ ಮುನ್ನಡೆಯುತ್ತಾ ಹೋಗೋಣ. ಗುರುಗಳು ರಾಮುವಿನ ಬೆನ್ನು ತಟ್ಟಿ ಹೌದು ಚೆನ್ನಾಗಿ ಹೇಳಿದೆ ಎಂದು ಹೊಗಳಿದರು. ಆಗ ಇನ್ನೊಬ್ಬ ವಿದ್ಯಾರ್ಥಿನಿ ರೀಟಾ ಎದ್ದು ನಿಂತು ಕೇಳಿದಳು, ಗುರುಗಳೇ ನರಿ ಹಸಿದಿತ್ತು ಎಂದು ಹೇಳಿದಿರಿ, ಆಮೇಲೆ ಹೊಟ್ಟೆ ಪಡಿಗೆ ಏನು ಮಾಡಿತು? ಗುರುಗಳಿಗೆ ಕೇಳ್ತಾರೆ. ಆ ನರಿಗೆ ಹೊಟ್ಟೆ ಹಸಿದು ಅಂತ ಹೇಳ್ತೀರಾ, ಅದು ಹೊಟ್ಟೆ ಹಸಿದ್ಕೊಂಡು ಕೂತಿತ್ತು, ಅದು ಏನು ತಿಂತು ಗುರುಗಳೇ ಅಂತ ಕೇಳ್ತಾಳೆ. ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ನುಡಿದರು, ಎಲ್ಲರೂ ಯೋಚನೆ ಮಾಡಿರಿ, ಅದು ಏನು ಮಾಡಿರಬಹುದು ಊಹಿಸಿ ಹೇಳಿರಿ. ಆಗ ರೀಟಾ ವಿಚಾರ ಮಾಡಿ ಹೇಳಿದಳು, ಆ ನರಿ ಹಸಿದಿತ್ತು, ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟುಕಲಿಲ್ಲ, ಅಂದ ಮೇಲೆ ಅದು ಕೈಗೆ ಎಟುಕುವ ಹಣ್ಣನ್ನೇ ತಿಂದಿರಬೇಕು. ಅಂಥ ಹಣ್ಣು ಯಾವುದಿರಬಹುದು? ಯಾವುದಾದರೂ ಆಗಬಹುದು. ಟೊಮೊಟೊ ಆಗಬಹುದು. ನರಿ ಮುಂದೆ ಹೋಯಿತು. ಅದಕ್ಕೆ ಟೊಮೊಟೊ ಗಿಡಗಳು ಕಾಣಿಸಿದವು. ಅವುಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಿದ್ದವು. ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಕೆಲವು ಅರ್ಧ ಹಣ್ಣು, ಮತ್ತು ಕೆಲವು ಕಾಯಿ ಕಳಿತು ಕೊಳೆತ ಹಣ್ಣುಗಳು ಇದ್ದವು. ಅವು ನರಿಗೆ ಎಟುಕುತ್ತಿದ್ದವು. ನರಿ ಅವನ್ನು ಹೊಟ್ಟೆ ತುಂಬ ತಿಂದು ತೇಗಿತು, ಕೊಳೆತ ಹಣ್ಣನ್ನೂ ಬಿಡಲಿಲ್ಲ. ಗುರುಗಳೇನು ಮಾಡಿದರು? ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ನುಡಿತಾರೆ, ಹೇಳ್ತಾರೆ. ಎಲ್ಲರೂ ಯೋಚನೆ ಮಾಡಿದರು, ಏನು ಮಾಡ್ಬೋದು ಊಹಿಸಿ ಹೇಳ್ರಿ. ಆಗ ರೀಟಾ ಹೇಳ್ತಾಳೆ, ಆ ನರಿಗೆ ತುಂಬ ಹಸುವಾಗಿತ್ತಲ್ವಾ, ಕಣ್ಣಿಗೆ ಕಾಣುವ ಯಾವುದಾದ್ರೂ ಒಂದು ಹಣ್ಣನ್ನು ತಿಂದಿರ್ಬೋದು ಅಂತ ಹೇಳ್ತಾಳೆ. ಅಂಥ ಹಣ್ಣು ಯಾವುದಿರ್ಬೋದು? ಹೇಳಪ್ಪ ನೋಡೋಣ. ಟೊಮೊಟೊ ಆಗಿರಬಹುದು. ನರಿ ಮುಂದೆ ಹೋಯಿತು. ಅದಕ್ಕೆ ಟೊಮೊಟೊ ಗಿಡಗಳು ಕಾಣಿಸುತ್ತು. ಅದು ಮುಂದೆ ಹೋಗ್ತಾ ಹೋಗ್ತಾ ಟೊಮೊಟೊ ಗಿಡ ಕಾಣಿಸ್ತು. ಅವುಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಿದ್ದವು. ಎಲ್ಲೋ ಒಂದೊಂದು ಹಣ್ಣಾಗಿತ್ತು. ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಕೆಲವು ಅರ್ಧ ಹಣ್ಣು, ಮತ್ತು ಕೆಲವು ಕಾಯಿ ಕಳಿತು ಕೊಳೆತ ಹಣ್ಣುಗಳು ಇದ್ದವು. ಅವು ನರಿಗೆ ಎಟುಕುತ್ತಿದ್ದವು. ನರಿ ಅವನ್ನು ಹೊಟ್ಟೆ ತುಂಬ ತಿಂದು ತೇಗಿತು, ಕೊಳೆತ ಹಣ್ಣನ್ನು ಬಿಡಲಿಲ್ಲ. ನರಿ ಏನು ಮಾಡ್ತು? ಸಿಕ್ಕಿದ್ದೆಲ್ಲ ಹಣ್ಣನ್ನು, ಟೊಮೊಟೊ ಹಣ್ಣನ್ನು ಏನು ಮಾಡ್ತು? ಬಾಚಿ ಚೆನ್ನಾಗಿ ತಿನ್ಕೊಂಡ್ಬಿಡ್ತು. ಹೊಟ್ಟೆ ತುಂಬೋ ಥರ ತಿನ್ಕೊಂಡ್ಬಿಡ್ತು. ಕೊಳೆತ ಹಣ್ಣು ಅದಕ್ಕೆ ಗೊತ್ತಾಗಲಿಲ್ಲ. ಗುರುಗಳು ಪ್ರಶ್ನಿಸಿದರು, ಆಗ ನರಿ ಏನೆಂದುಕೊಂಡಿರಬಹುದು? ರಾಮು ಹೇಳಿದ, ಆಗ ಅದು ಈ ಹಣ್ಣುಗಳು ಅಮೃತ ಇದ್ದ ಹಾಗೆ ಇವೆ, ಇವು ಆರೋಗ್ಯಕ್ಕೂ ಒಳ್ಳೆಯವು ಎಂದುಕೊಂಡಿರಬಹುದು. ಗುರುಗಳು ಮೆಚ್ಚಿಕೊಳ್ಳುತ್ತಾ ಹೇಳಿದರು, ಹೌದು, ನಿನ್ನ ಕಲ್ಪನೆ ತುಂಬ ಚೆನ್ನಾಗಿದೆ. ಕೈಗೆ ಸಿಕ್ಕಿದ್ದೇ ಒಳ್ಳೆಯದು. ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲು. ಪಾಲಿಗೆ ಬಂದಂತೆ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲಿ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ಎಂದು ಕಥೆಯ ನೀತಿಯನ್ನು ನಿರೂಪಿಸಬಹುದು. ಕಥೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು. ಈಗ ಗುರುಗಳು ಪ್ರಶ್ನೆ ಮಾಡ್ತಾರೆ, ಆಗ ನರಿ ಏನು ಅಂದ್ಕೊಂಡಿರ್ಬೋದು? ಈ ನರಿ ಏನು ಅಂದ್ಕೊಂಡಿರ್ಬೋದು ಹೇಳಿ ನೋಡೋಣ ಅಂದಾಗ ರಾಮ ಹೇಳ್ತಾನೆ, ಆಗ ಅದು ಈ ಹಣ್ಣುಗಳು ಅಮೃತ ಇದ್ದ ಹಾಗೆ, ಈ ಹಣ್ಣುಗಳನ್ನು ತಿಂದರೆ ನಮಗೆ ಶಕ್ತಿ ಬರುತ್ತೆ, ಅಮೃತ ಇದ್ದ ಹಾಗೆ, ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿರ್ಬೋದು. ಗುರುಗಳು ಮೆಚ್ಚಿಕೊಳ್ಳುತ್ತಾ ಹೇಳಿದರು, ಹೌದು, ನಿನ್ನ ಕಲ್ಪನೆ ತುಂಬ ಚೆನ್ನಾಗಿದೆ. ಕೈಗೆ ಸಿಕ್ಕಿದ್ದೇ ಒಳ್ಳೆಯದು ಅಂಥೇಳಿ ಕನ್ನಡಿಯೊಳಗಿನ ಗಾದೆ ಮಾತುಗಳಿವೆಲ್ಲ. ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೇ ಮೇಲು. ಪಾಲಿಗೆ ಎಷ್ಟು ಬರುತ್ತೋ ಅಷ್ಟೇ ಪಂಚಾಮೃತ. ಪಾಲಿಗೆ ಬಂದಂದೇ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲಿಯೇ ತೃಪ್ತಿ ಪಡುವುದರಲ್ಲಿ ಏನಿದೆ? ಜಾಣತನವಿದೆ ಎಂದು ಕಥೆಯ ನೀತಿಯನ್ನು ನಿರೂಪಿಸಬಹುದು. ಕಥೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು. ಒಳನೋಟಕ್ಕೂ ಅದನ್ನೇನು ಮಾಡಬೇಕು? ಅರ್ಥ ಮಾಡ್ಕೋಬೇಕು ನಾವು. ಈಗ ಮುನ್ನಡೆಯುತ್ತಾ ಅವುಗಳ ಹೂರಣವನ್ನು, ಅಂದರೆ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅಂತಹ ಶಕ್ತಿಯನ್ನು ಬೆಳೆಸಿಕೊಳ್ಳಿ, ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ. ರೀಟಾ ಎದ್ದು ನಿಂತು ಕೇಳಿದಳು, ಗುರುಗಳೇ, ಈಗ ಹೇಳಿದ ಕತೆ ನಾವು ಕೇಳಿದ ಕಥೆಯನ್ನು ವಿಸ್ತರಿಸಿದ ಹಾಗೆ ಆಯಿತಲ್ಲವೇ? ಇನ್ನು ಅಂಥದ್ದೇ ಕಥೆಯನ್ನು ಕಟ್ಟುವ ರೀತಿಗೆ ಒಂದು ಉದಾಹರಣೆ ಕೊಡಿರಿ. ಆಗ ಗುರುಗಳು ಹೇಳಿದರು, ನಮಗೆಲ್ಲ ಗೊತ್ತಿರುವ ಒಂದು ಕತೆ, ಅದು ಯಾವುದಾದರೂ ಆಗಬಹುದು, ಹೇಳು. ರೀಟಾ ಹೇಳಿದಳು, ಆಮೆ ಮೊಲದ ಕತೆ ಆಗಬಹುದು. ಮೊಲ ವೇಗವಾಗಿ ಓಡುವ ಪ್ರಾಣಿ, ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ. ಅವುಗಳ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಸಹಜವಾಗಿಯೇ ಮೊಲವೇ ಗೆಲ್ಲಬೇಕು. ಆದರೆ ಕಥೆಯಲ್ಲಿ ಆಮೆ ಗೆಲ್ಲುತ್ತದೆ, ಅದೇ ವಿಶೇಷ. ನಾನು ಕಲ್ಪಿಸಿಕೊಂಡ ಕತೆ ಹೀಗಿದೆ. ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ ಅಂದರೆ ಮುಂದೆ ನೋಡುವ ಅಂತ. ಈಗ ಇದರ ಭಾವಾರ್ಥವನ್ನು ಗಮನಿಸುತ್ತಾ ಹೋಗೋಣ.
ಅವುಗಳ ಹೂರಣವನ್ನು ಅಂದರೆ ಒಳಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಅಂತ ಈಗ ನಮ್ಮ ಈಗ ಹೇಗೆ ನಮಗೆ ಕಲ್ಪನಾ ಶಕ್ತಿ ಬೆಳೆಯುತ್ತಂದರೆ ನಾವು ಈಗ ಕೇಳಿದ್ದೀವಲ್ವ ಕತೆ, ಅದನ್ನು ವಿಸ್ತರಿಸುವಂಥ ಗುಣ ನಮ್ಮಲ್ಲಿ ಏನಾಗಬೇಕು, ಬೆಳೆಸ್ಕೊಳ್ಬೇಕು. ಆಗ ನಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ. ಒಂದು ಕತೆ, ಒಂದು ಪದ, ಒಂದು ಕ್ಯಾರೆಕ್ಟರ್ ಕೊಟ್ಟರೆ ನೀವು ಅದನ್ನು ಏನು ಮಾಡಬೇಕು, ಕತೆ ಕಟ್ಟಬೇಕು ಅದಕ್ಕೆ. ಆಗ ನಿಮ್ಮ ಬುದ್ಧಿ ವಿಕಾಸವಾಗುತ್ತೆ. ರೀಟಾ ಎದ್ದು ನಿಂತು ಕೇಳ್ತಾಳೆ, ಗುರುಗಳೇ ಈಗ ಹೇಳಿದ ಕತೆ ನಾವು ಕೇಳಿದ ಕಥೆಯನ್ನು ವಿಸ್ತರಿಸಿದ ಹಾಗೆ ಆಯ್ತಲ್ವೇ? ನಾವೀಗ ಹೇಳಿದ ಕತೆ ವಿಸ್ತರಿಸಿದಂಗೆ ಆಗಿಲ್ವಾ? ಇನ್ನು ಅಂಥದೇ ಕಥೆಯನ್ನು ಕಟ್ಟುವ ರೀತಿಗೆ ಒಂದು ಉದಾಹರಣೆ ಕೊಡಿ, ಇನ್ನೊಂದು ಕತೆ ಹೇಳಿ ನೋಡೋಣ. ಆಗ ನಮಗೆಲ್ಲಿರುವ ಒಂದೇ ಒಂದು ಕತೆ ಗೊತ್ತು, ಯಾವುದಂದರೆ ಆಮೆ ಮತ್ತು ಮೊಲದ ಕತೆ. ಇದೆಲ್ಲರಿಗೂ ಗೊತ್ತು ತಾನೇ. ಮೊಲ ತುಂಬ ವೇಗವಾಗಿ ಓಡುವಂತಹ ಪ್ರಾಣಿ. ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ. ಅವುಗಳ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಸಹಜವಾಗಿಯೇ ಮೊಲವೇ ಗೆಲ್ಲಬೇಕು. ಯಾರು ಗೆಲ್ತಾರೆ? ಮೊಲ ಗೆಲ್ಲಬೇಕು. ಅದು ವೇಗವಾಗಿ ಓಡುವಂತಹ ಪ್ರಾಣಿ. ಆದರೆ ಕಥೆಯಲ್ಲಿ ಏನಾಗುತ್ತೆ, ಆಮೆ ಗೆಲ್ಲುತ್ತೆ. ಅದೇ ವಿಶೇಷ. ನಾನು ಕಲ್ಪಿಸಿಕೊಂಡ ಕತೆ ಹೀಗಿದೆ. ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಯಾವುದು? ಜಿಂಕೆ. ಜಿಂಕೆ ವೇಗವಾಗಿ ಓಡುವಂತಹ ಪ್ರಾಣಿ. ನಿಧಾನವಾಗಿ ಚಲಿಸುವ ಪ್ರಾಣಿ ಅಂದರೆ ಆನೆ. ನಿಧಾನವಾಗಿ ಚಲಿಸುವುದಂದರೆ ಆನೆಯ ನಡಿಗೆ ಮಂದ, ಗಮನ ಎನ್ನುತ್ತವೆ. ಒಮ್ಮೆ ಅವುಗಳ ನಡುವೆ ಓಟದ ಸ್ಪರ್ಧೆ ನಡೆದರೆ ಹೇಗಿರಬಹುದು ಎನ್ನುವುದೇ ನನ್ನ ಕತೆ. ಇವಳೇನು ಕಲ್ಪನೆ ಮಾಡ್ತಾಳೆ ಗೊತ್ತಾ? ಆಮೆ ಮತ್ತು ಮೊಲದ ಕತೆ ಜಗದಲ್ಲಿ ಜಿಂಕೆ ಮತ್ತು ಆನೆನ ಹಾಕ್ತಾಳೆ. ಒಂದು ಸಲ ಅವುಗಳಿಗೆ ಯಾವುದೋ ಕಾರಣಕ್ಕೆ ಓಟದ ಸ್ಪರ್ಧೆ ಏರ್ಪಟ್ಟಿತ್ತು ಎಂದು ಇಟ್ಟುಕೊಳ್ಳೋಣ. ಇವರಿಬ್ಬರಿಗೂ ಒಂದು ಓಟ ಸ್ಪರ್ಧೆನ ಹಾಕೋಣ. ಓಟದ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಜಿಂಕೆ ಜಾಲವಾಗಿ ಓಡುತ್ತೆ, ಫಾಸ್ಟಾಗಿ ಓಡುತ್ತೆ. ಮಾರ್ಗ ಮಧ್ಯೆ ಒಳ್ಳೆಯ ಹಸಿರು ಹುಲ್ಲು ಸೊಂಪಾಗಿ ಬೆಳೆದಿರೋದನ್ನು ಕಂಡಿತು. ಅದೇನೋ ಮಾರ್ಗ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಹಸಿರಾಗಿ ಸೊಂಪಾಗಿ ಬೆಳೆದಿರುವ ಹುಲ್ಲನ್ನು ಕಂಡುಬಿಟ್ಟು ಹಸಿವಿಲ್ಲದಿದ್ದರೂ ಅದನ್ನು ಸವಿಯಬೇಕೆಂಬ ಚಪಲ ಹುಟ್ಟಿ ಅಲ್ಲಿಯೇ ನಿಂತು ಆನಂದವಾಗಿ ತಿನ್ನುವುದಕ್ಕೆ ತೊಡಗಿತು. ಅಲ್ಲಿ ನೋಡ್ಬಿಟ್ಟು ಅಯ್ಯ ತಿನ್ಬಿಡೋಣ ಅಂಥೇಳಿ ಆಸೆ ಆಯ್ತು ಅದಕ್ಕೆ. ಯಾರಿಗೆ? ಜಿಂಕೆ. ತಿನ್ನಕ್ಕೆ ನಿಂತ್ಕೊಳ್ತು. ಆನೆ ಎಲ್ಲೋ ದೂರದಲ್ಲಿತ್ತು. ಜಿಂಕೆ ತಿನ್ನುವ ರಭಸದಲ್ಲಿ ತನ್ನ ಕೆಲಸವನ್ನೇ ಮರೆತು ಬಿಟ್ಟಿತು. ಜಿಂಕೆ ತಿನ್ನುವ ರಭಸದಲ್ಲಿ ತನ್ನ ಕೆಲಸ ಮರ್ತು ಹೋಗುತ್ತೆ. ಆನೆ ನಿಧಾನವಾಗಿ ಆದರೂ ತನ್ನ ಗುರಿಯತ್ತ ಸಾಗಿತು. ಆನೆ ಏನು ಮಾಡುತ್ತೆ? ತನ್ನ ಗುರಿಯತ್ತ ನಿಧಾನವಾಗಿ ಬೇಗ 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 ಹೋಗುತ್ತೆ. ಮಾರ್ಗ ಮಧ್ಯೆ ಅದು ಸೊಂಪಾಗಿ ಬೆಳೆದ ಹುಲ್ಲನ್ನು ಕಂಡಿತು. ಅದಕ್ಕೆ ಹುಲ್ಲು ತಿನ್ನಬೇಕೆನಿಸಿದರೂ ಅದು ಚಪಲಕ್ಕೆ ಬಲಿಯಾಗಲಿಲ್ಲ. ಆನೆನೂ ತಿನ್ನತ್ತಲ್ವಾ ಹುಲ್ಲನ್ನು, ಆದರೆ ಅದು ತಿನ್ನಲಿಲ್ಲ, ಚಪಲಕ್ಕೆ ಬಲಿಯಾಗಲಿಲ್ಲ. ಆನೆ ನಿಧಾನವಾಗಿ ನಡೆದರೂ ಗುರಿಯನ್ನು ಮುಟ್ಟಿಯೇ ಬಿಟ್ಟಿದ್ದು. ಜಿಂಕೆಗೆ ಸೋಲು, ಆನೆಗೆ ಗೆಲುವು. ಈಗ ನಿಧಾನವಾಗಿ ನಡೆದರೂ ಕೂಡ ಆನೆ ಏನು ಮಾಡಿತು? ಗೆಲ್ತು. ಕಥೆಯನ್ನು ಕೇಳಿ ಗುರುಗಳು ಸಂತೋಷಪಟ್ಟರು. ಈ ಕಥೆಯನ್ನು ಕೇಳಿ ಗುರುಗಳು ಏನು ಮಾಡಿದರು? ತುಂಬ ಸಂತೋಷಗೊಂಡರು. ರೀಟಾಳ ಬೆನ್ನು ತಟ್ಟಿದರು, ಪ್ರೋತ್ಸಾಹಿಸಿದರು. ರಾಮು, ನೀನು ಈಗ ಇದರ ನೀತಿಯನ್ನು ಹೇಳ್ತೀಯಾ? ಇದರ ನೀತಿಯ ಕಥೆಯನ್ನು ಹೇಳ್ತೀಯಾ ಅಂತ ಹೇಳ್ತಾರೆ. ರಾಮು ಎದ್ದು ನಿಂತು ಹೇಳಿದ, ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು. ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು. ನಾವು ಏನೇ ಕೆಲಸ ಮಾಡೋಕ್ಕೆ ನಿಂತಾಗ ಮೊದಲು ಆ ಕೆಲಸಕ್ಕೆ ಆದ್ಯತೆ ಕೊಡಬೇಕು, ಪ್ರಾಶಸ್ತ್ಯ ಕೊಡಬೇಕು. ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಿಕೊಡ್ದು ಅಂತ ಹೇಳ್ತಾನೆ. ನಾವು ಗುರಿಯನ್ನು ಸಾಧಿಸಬೇಕು ಅಲ್ವಾ? ಚೆನ್ನಾಗಿ ಹೇಳಿದೆ ಎಂದು ಗುರುಗಳು ಏನು ಮಾಡ್ತಾರೆ? ಅವ್ನು ಬೆನ್ನು ತಟ್ತಾರೆ, ಚಪ್ಪಾಳೆ ತಟ್ಟಿಸ್ತಾರೆ. ಒಬ್ಬ ವಿದ್ಯಾರ್ಥಿ ಹುಮ್ಮಸ್ಸಿನಿಂದ ಹೇಳಿದ, ಗುರುಗಳೇ ನೀವು ದಿನ ಇಂಥ ಕಥೆಗಳನ್ನು ಹೇಳಿ ನಮಗೆ ತುಂಬ ಇಷ್ಟವಾಗುತ್ತೆ. ಗುರುಗಳೇ ನೀವು ದಿನ ಈ ರೀತಿಯೇ ಕತೆ ಹೇಳಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಗುರುಗಳು ಸಂತೋಷದಿಂದ ನಗುತ್ತಾ ಹೇಳಿದರು, ನಿಮಗೆ ಇಷ್ಟವಾಗುತ್ತದೆ ಅಂತ ಹೇಳಿದರೆ ನಾನು ಇಲ್ಲಿ ಎಲ್ಲ ಎನ್ನುತ್ತೇನೆ, ಖಂಡಿತ ಹೇಳುತ್ತೇನೆ. ನಿಮಗೆ ಸಂತೋಷ ಆಗುತ್ತೆ ಅಂದರೆ ನಾನು ದಿನ ಒಂದೊಂದು ಕಥೆಯನ್ನು ಹೇಳ್ತೀನಿ ಅಂತ ಗುರುಗಳು ಹೇಳ್ತಾರೆ. ಪುಟ್ಟ ಪುಟ್ಟ ಕಥೆಗಳನ್ನು ಹೇಳ್ತೀನಿ, ದೊಡ್ಡ ಕಥೆಗಳನ್ನು ಹೇಳ್ತೀನಿ, ಚಿಕ್ಕ ಕಥೆನೂ ಹೇಳ್ತೀನಿ, ದೊಡ್ಡ ಕಥೆನೂ ಹೇಳ್ತೀನಿ. ನೀವು ಆ ಕಥೆಗಳನ್ನು ಕೇಳಿ ಅಥವಾ ಓದಿ ಸಂತೋಷ ಪಡುತ್ತೀರಿ. ಆದರೆ ಅಷ್ಟೇ ಸಾಲದು, ನೀವು ಆ ಕಥೆಯನ್ನು ಕೇಳಿ ಸಂತೋಷ ಪಡ್ತೀರಾ, ಓದ್ತೀರಾ, ಅದರ ಸಾಲದು. ಅಂತಹ ಇನ್ನಿತರ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಕಥೆಗಳನ್ನು ವಿಸ್ತರಿಸಿ ಮಾರ್ಪಡಿಸಿ ಸಂತೋಷ ಪಡಬೇಕು. ಆ ಕಥೆ ಜೊತೆಗೆ ಇನ್ನೂ ಸ್ವಲ್ಪ ಕಥೆಯನ್ನು ನೀವೇನು ಮಾಡಬೇಕು? ಎನ್ಲಾರ್ಜ್ ಮಾಡಬೇಕು, ದೊಡ್ಡದಾಗಿ ಕಥೆಯನ್ನು ಹೇಳಬೇಕು. ಇಂತಹ ಕಲ್ಪನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ. ನಿಮ್ಮ ಮನಸ್ಸೇನಾಗುತ್ತೆ? ವಿಕಾಸವಾಗುತ್ತದೆ. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಾ. ನೀವು ಏನು ಮಾಡ್ತೀರಾ? ಹೆಚ್ಚು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಕಥೆಗಳ ಮೂಲಕ ನಿಮ್ಮ ಭಾಷೆ ಶುದ್ಧವಾಗುತ್ತದೆ. ಕಥೆಗಳ ಮೂಲಕ ನಿಮ್ಮ ಭಾಷೆಯೆಲ್ಲ ಶುದ್ಧವಾಗುತ್ತದೆ.
ಮತ್ತು ನೀವು ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸ್ತೀರಿ. ಭಾಷೆಯ ಮೇಲೆ ಒಂದು ಒಳ್ಳೆಯ ಹಿಡಿತನವನ್ನು ಸಾಧಿಸ್ತೀರ. ಆ ವಿದ್ಯಾ ಗಣಪತಿಯು ನಿಮಗೆ ಬುದ್ಧಿ ಸಿದ್ಧಿಗಳನ್ನು ಕರುಣಿಸಲಿ. ಮೇಷ್ಟ್ರು ಏನು ಮಾಡ್ತಿದ್ದಾರೆ? ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಆ ವಿದ್ಯಾ ಗಣಪತಿಯು ನಿಮಗೆ ಬುದ್ಧಿ ಸಿದ್ಧಿಗಳನ್ನು ಕರುಣಿಸಲಿ, ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹಾರೈಸ್ತಿದ್ದಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವ ವಿಡಿಯೋದ ನೋಟಿಫಿಕೇಷನ್ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು.